ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಯೂಟ್ಯೂಬ್ ಚಾನಲ್. ಇವಾಗ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂದರೆ ಒಂದು 10 ವಾಲೆ ನಾನು ಎಲ್ಲ ತೋರಿಸಾದ್ಮೇಲೆ ನಂಗೆ ರಿಯಲೈಸ್ ಆಗಿದ್ದು ನಾನು ವಿಡಿಯೋ ತಪ್ಪು ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಯೂಟ್ಯೂಬ್ ವಿಡಿಯೋ ಈ ಥರ ಮಾಡಬೇಕು, ನಾನು ಫುಲ್ ಹಿಂಗೆ ಮಾಡ್ತಾಯಿದ್ದೀನಿ. ಅಯ್ಯೋ, ನನಗೆ ರಿಯಲೈಸ್ ಆಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಸೊ ಮತ್ತೆ ಫಸ್ಟಿಂದ ತೋರಿಸ್ಬೇಕು. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಇಯರಿಂಗ್ ಕಲೆಕ್ಷನ್ಸ್. ಓಕೆ ನೋಡಿ, ಇವಾಗ ಹಾಕಿರೋ ಇಯರಿಂಗ್ಸ್ ಚೆನ್ನಾಗಿದೆಯಲ್ಲ. ಇವತ್ತಿನ ವಿಡಿಯೋ ಏನು ಅಂದರೆ ಇಯರಿಂಗ್ ಕಲೆಕ್ಷನ್. ನಮ್ಮ ಹತ್ರ ಎಷ್ಟು ಕಲೆಕ್ಷನ್ ಇದೆ, ನಾವು ಅದನ್ನು ಹೆಂಗೆ ಆರ್ಗನೈಸ್ ಮಾಡಿರ್ತೀವಿ ಅಂದ್ಬಿಟ್ಟು. ಓಕೆನಾ? ಓಕೆ ಬನ್ನಿ, ಇವಾಗ ಆಲ್ರೆಡಿ ತೋರಿಸಿದ್ದೀನಿ. ಸ್ಟಾರ್ಟಿಂಗ್ಗೆ ಜುಮ್ಕಿನ, ದೊಡ್ಡ ದೊಡ್ಡ ಜುಮ್ಕಿನ ತೋರಿಸ್ತೀನಿ ನೋಡಿ. ಫಸ್ಟ್ ವಾಲೆ ಹಿಂಗಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಇದು ಫೋಲ್ಡ್ ಆಗಿದೆ, ಒಳಗಡೆ ಬರುತ್ತೆ ಬರ್ತೀನಿ. ಹಂಗೆ ಆಗ್ಬೇಕು, ಆಮೇಲೆ ನಾನು ಕಿತ್ತಾಕ್ಬಿಟ್ಟಿದ್ದೀನಿ ಅಂದ್ಬಿಡ್ತಾರೆ, ಅದಕ್ಕೆ ನಮ್ಗಂತ ಕೆಲಸ ಇಲ್ಲ, ಬೇಡ. ನೆಕ್ಸ್ಟ್ ಇದೆಲ್ಲ ಟ್ರೆಡಿಷ್ನಲ್ ವೇರ್ಸ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಚೆನ್ನಾಗಿದೆಯಲ್ಲ, ಒಂಥರ ಡಿಫ್ರೆಂಟಾಗಿ. ಇದೇ ಥರ ಸೇಮ್ ಬಟ್ ರೆಡ್ ಕಲರಲ್ಲಿ ರೆಡ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಕಲರ್ ಶೇಡ್ ಆಗಿದೆ ನೋಡಿ ಜಾಸ್ತಿ. ಬಟ್ ಈ ವಾಲೆ ಬಿಸಾಕೋಕ್ಕೆ ಇಷ್ಟ ಇಲ್ಲ. ವಾಲೆ ಅಂತೂ ಬಿಸಾಕೋಕ್ಕೆ ಇಷ್ಟ ಆಗಲ್ಲ ಗೈಸ್, ಅಷ್ಟು ಇಮೋಷನ್ ಹುಡುಗಿರಿಗೆ ವಾಲೆ ಅಂದರೆ. ಅದು ಟ್ರೆಡಿಷ್ನಲ್ ಹುಡುಗಿರಿಗೆ ಒಂಥರ ಅಂದರೆ ನಾವು ಎಲ್ಲೂ ಆಚೆ ಹೋಗಲ್ಲ, ಏನೂ ಜಾಸ್ತಿ ಹಾಕ್ಕೊಳಲ್ಲ, ಆಚೆನೇ ಹೋಗಲ್ಲ, ನಾವೆಲ್ಲೂ ಆಚೆನೇ ಹೋಗಲ್ಲ ಅಂದರೆ ಫಂಕ್ಷನ್ಸ್ಗೆ ಅದು ಇದು ನಮ್ಗೆ ಇಷ್ಟನೇ ಆಗಲ್ಲ, ಯಾರಿಗೂ ನಾವು ಹೋಗಲ್ಲ. ಸೊ ಇದನ್ನೆಲ್ಲ ಹಾಕಲ್ಲ. ಬಟ್ ಸ್ಟಿಲ್ ಏನೋ ನೋಡಿದ್ರೆ ಬೇಕು. ಅದು ನಮ್ಮ ಕನ್ನಡ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಕುಳ್ಳು ಭಾಗ ಸಂಸ್ಕೃತಿ ಅಂತ. ಸೇಮ್ ಅದೇ, ನೋಡಿದ್ರೆ ಸಾಕು ಜುಮ್ಕಿನ ಇಸ್ಕೊಬಿಡ್ಬೇಕಷ್ಟೆ. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್. ಇದು ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ. ಇದು ಬಂದುಬಿಟ್ಟು ನನ್ನ ಕ್ಲಾಸ್ಮೇಟ್ ಅಶಿತ್ ಅಂತ, PU ಕ್ಲಾಸ್ಮೇಟು, ಡಿಗ್ರಿಗೂ ಜೊತೆಲೇ ಓದಿದ್ರಿ ನಾವು. ಅವ್ರ ಮಮ್ಮಿ ನನಗೆ ದೊಡ್ಡ ತಿರ್ತಿಗೆ ಹೋದಾಗ ಸೆಲೆಕ್ಟ್ ಮಾಡಿ ತೊಗೊಬಂದಿದ್ದು ಲಕ್ಷ್ಮೀದು. ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮುಖಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ನೆಕ್ಸ್ಟ್, ಇದೆಲ್ಲ ಸೆಟ್ ಇಸ್ಕೊತೀವಲ್ವ, ಅದರಲ್ಲಿ ಬರೋದು. ಯಾರು ಅಷ್ಟೊಂದು ಹಾಕಲ್ಲ, ಬಟ್ ಸಮ್ಟೈಮ್ಸ್ ನಮ್ಮ ಅಕ್ಕ ಹಾಕ್ತಾಳೆ. ಓಕೆ, ಹಂಗೆ ಪ್ಯಾಕ್ ಮಾಡಿಬಿಡೋಣ. ಸೊ ನಾವು ಮೊದಲೆಲ್ಲ ಕರೆಕ್ಟಾಗಿ ಇಯರಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಿಲ್ಲ ನೋಡಿ. ಇವಾಗ ನಾವು ಹೆಂಗೆ ಆರ್ಗನೈಸ್ ಮಾಡ್ತೀವಿ ಅಂತ, ಇದರ ಟ್ರಾನ್ಸ್ಪರೆಂಟ್ ಕವರಲ್ಲಿ ಎಲ್ಲ ಹಾಕಿ ಒಂದು ಬಾಕ್ಸಲ್ಲಿ ಇಕ್ತಿದೆ. ಸೊ ಆವಾಗ ಏನು ಡ್ಯಾಮೇಜು ಆಗೋಲ್ಲ, ಇಮಿಡಿಯೇಟಾಗಿ ಸಿಗುತ್ತೆ. ಅದು ಈ ನಡುವೆ ನಮ್ಗೆ ಬುದ್ಧಿ ಬಂದಿರೋದು. ಓಕೆನಾ? ಆ್ಯಂಡ್ ಆವಾಗಲೇ ತೋರಿಸಿದ್ನಲ್ಲ ರೆಡ್ ಕಲರ್, ಆಮೇಲೆ ಇನ್ನೊಂದು ಬ್ಲ್ಯಾಕ್ ಕಲರ್ ಥರ, ಅದೇ ಥರ ಸೇಮ್ ಬ್ಲೂ ಆ್ಯಂಡ್ ಪರ್ಪಲಲ್ಲಿ ಸೇಮ್ ಡಿಸೈನ್, ಕಲರ್ ಚೇಂಜ್ ಅಷ್ಟೇ. ನೆಕ್ಸ್ಟು ಇದು ಬಂದುಬಿಟ್ಟು ಒಂಥರ, ಇದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ, ಟ್ರೆಡಿಷ್ನಲ್ ವೇರ್ಸ್ಗೆ. ಬೆನ್ನು ಸಿಕ್ಕಾಪಟ್ಟೆ ನೋಡ್ತಾ ಇದೆ ನನಗೆ. ಯಾವಾಗಲೂ ಹಿಂಗೆ ಕೂತಿ ಅಭ್ಯಾಸ ಆಗಿ, ಇವಾಗ ಹಿಂಗೆ ಕೂತ್ಕೋಬೇಕಲ್ಲ, ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಗೈಸ್ ನನಗೆ ನಾನೇ. ನೆಕ್ಸ್ಟ್ ಇದು ಪಾರ್ಟಿ ವೇರ್ಸ್, ಪಾರ್ಟಿಗೆಲ್ಲ ಹಾಕೊಂಡು ಹೋಗೋಕ್ಕೆ ಆ ಥರ. ಪಾರ್ಟಿ ವೇರ್ಸ್ ಅಂದರೆ ಸುಮ್ಮನೆ ಆ ಥರ ಮಾಡ್ರನ್ ಡ್ರೆಸ್ಗೆ ಹಾಕೋಡ್ತಾರ. ನಮ್ಮ ಅಕ್ಕದಿದು, ನಂದು ನಮ್ಮ ಅಕ್ಕದು ಅಂತ ಏನಿಲ್ಲ, ಎಲ್ಲ ಇಬ್ಬರು ಹಾಕೊಂಡವರು ಹಾಕದೆ ಬಿದ್ದೋಯ್ತು ವಾಲೆ. ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಒಂದು ವಾಲೆ ಬಿದ್ದೋಯ್ತು. ಆ್ಯಂಡ್ ಇದು ಕೂಡ, ಇದು ಕಲರ್ ಶೇಡ್ ಆಗಿರೋದಲ್ಲ, ಅದು ಕೊಟ್ಟಾಗೆ ಆ ಥರ ಕಲರ್ ಇದ್ದಿತ್ತು. ಸೊ ಇದು ನಮ್ಮ ಅಕ್ಕಗೆ ಮೇ ಬಿ ಬರ್ಡೇಗೋ ಏನಕ್ಕೋ ಇಸ್ಕೊಂಡಿತ್ತು. ಆ್ಯಂಡ್ ಇದು ನೆಕ್ಸ್ಟ್, ನನ್ನ ಕಣ್ಣು ನೋಡಿ ಇದ್ರೊಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ವಾಲೆ ಒಂದು ಸತಿಗೂ ನಾನು ಹಾಕಿಲ್ಲ ಗೈಸ್, ಹಾಕಬೇಕು ನೋಡಿ. ಈ ಥರ ಕವರ್ಸಲ್ಲಿ ಹಾಕಿ ಬಿಡಬೇಕು. ಸೊ ಇಮಿಡಿಯೇಟಾಗಿ ಸಿಗುತ್ತೆ, ಹುಡ್ಕೋಕ್ಕೆ ಕೆಲಸ ಇರಲ್ಲ. ಆ್ಯಂಡ್ ನೀವು ಯಾವ ಥರ ನಿಮ್ಮ ಇಯರಿಂಗ್ಸ್ನ ಆರ್ಗನೈಸ್ ಮಾಡ್ತೀರಾ ಅಂತ ಹೇಳಿ. ಅಂದರೆ ಜಾಗ ಇದ್ರೆ ಕ್ಲೀನಾಗಿ ಜೋಡಿಸ್ಬೋದು, ಜಾಗ ಇಲ್ಲ ಅಂದರೆ ಅಷ್ಟೇ. ಇನ್ನಿದೆಲ್ಲ ಸೆಟ್ಸು ವಾಲೆ ಈ ಬಾಕ್ಸಲ್ಲಿ ಇಷ್ಟೇ ಇರೋದು.
ಜಾಸ್ತಿ ಇರಬೇಕು, ಎಲ್ಲೆಲ್ಲಿ ಹಾಕಿದ್ದೀನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಬಾಕ್ಸ್, ಇದ್ರ ತುಂಬ ಇಯರಿಂಗ್ಸ್ ಇದೆ, ಡೋಂಟ್ ವರಿ, ತೋರಿಸ್ತೀನಿ. ಆಮೇಲೆ ಇಷ್ಟೇನಾ ಇಯರಿಂಗ್ಸ್ ಕಲೆಕ್ಷನ್ ಅಂತ ಅನ್ಕೋಬೇಡಿ. ಸೊ ಎಲ್ಲ ಒಂದೊಂದೇ ಇದೆ. ನನಗೆ ಎಷ್ಟು ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂದರೆ ನೋಡಿ, ಇವಾಗ ಇಷ್ಟೊತ್ತು ಮಾಡಿದ್ನ ಸಾಕು ಎತ್ತಿಕ್ ಬೇಡೋಣ ಅಯ್ಯೋ ಅನಿಸ್ತೈತೆ. ಎಷ್ಟು ಮೂಡ್ ಸ್ವಿಂಗ್ಸ್ ಅಂದರೆ ನನ್ನಷ್ಟು ಮೂಡ್ ಸ್ವಿಂಗ್ಸು ಯಾರಿಗೂ ಆಗಬಾರ್ದು. ಯಾಕೆ ಹಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ರೀಸೆಂಟ್ 2 ಮಂತ್ಸ್ನಿಂದ ನಾನು ಸಖತ್ ಮೂಡ್ ಸ್ವಿಂಗ್ಸು. 1 ಮಿನಿಟ್ ಇದ್ದಂಗೆ ಇನ್ನೊಂದು ಮಿನಿಟ್ ನಾನು ತಲೆಯಲ್ಲಿ ಏನಾದರೂ ಆಗಲಿ ಇದ್ದುಬಿಟ್ರೆ ಓಕೆ ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಇದು ನೋಡಿ ಇಷ್ಟೇ. ಇದು ಹಿಂದೆ ಆ್ಯಕ್ಚುಲಿ ಜುಮ್ಕಿ ಇದಿದೆ, ಬಟ್ ಅದು ತಂದಾವಾಗೆ ಬಿದ್ದೋಯ್ತು. ಸೊ ಅದಕ್ಕೆ ಇದು ಹಂಗೆ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ದಿಸ್ ಈಸ್ ಒನ್ ಮೋರ್. ಈ ಕಲರ್ ಒಂಥರ ಇದೆ, ಪಿಂಕು ಅಲ್ಲ, ಇಲ್ಲ ಇದು ಪಿಂಕ್ ಥರ ಇದೆ. ಇದೊಂಥರ ಬಟ್ ಚೆನ್ನಾಗಿದೆ. ನೆಕ್ಸ್ಟು ಇದು ಸಿಸ್ಟರ್ಸ್, ಎಲ್ಲ ಕೆಳಗಡೆ ಬಿದ್ದೋಗ್ತಿದೆ. ಮತ್ತು ಇದೊಂದು ಮೈ ಫೇವ್ರೆಟ್ ಇಯರಿಂಗ್ಸ್. ನಾನು ಯಾವುದೇ ಇಷ್ಟು ವಾಲೆ ಇರಲಿ, ಯಾವುದೇ ಟ್ರೆಡಿಷ್ನಲ್ ವೇರ್ಗೂ ಇದೆ ಹಾಕ್ಕೊತೀನಿ. ನೋಡಿ ಎಷ್ಟು ಅದು ನನ್ನ ಮುಖಕ್ಕೆ ಇದೇ ಒಂಥರ ಲುಕ್ಕೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಅಷ್ಟು ನನ್ನ ಫೇವ್ರೆಟ್ ಇದು, ವೆರಿ ವೆರಿ ಫೇವ್ರೆಟ್. ಬಟ್ ಇದು ನಮ್ಮ ಅಕ್ಕದು ವಾಲೆ ಬಿದ್ದೋಯ್ತು. ಮತ್ತು ಇಟ್ಸ್ ಓಕೆ. ಮತ್ತು ಇದೊಂಥರ ಸಿಂಪಲ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಸೇಮ್ ನನ್ನ ಫೇವ್ರೆಟ್ ವಾಲೆ ಅನ್ನಲ್ಲ, ಅದೇ ಥರ ಸ್ವಲ್ಪ ಚಿಕ್ಕದು ಗ್ರೀನ್ ಕಲರಲ್ಲಿ. ಓಕೆ, ಇದು ಹಂಗೆ ಎತ್ತಿಗೆ ಬರ್ತೀನಿ. ಮತ್ತೆ ಅಂದರೆ ಅಲ್ಲಿ ಇಲ್ಲಿ ಎಷ್ಟು ಹಾಕ್ಬಿಡ್ತೀನಿ ನಾನು, ಆಗಿದ್ದು ಹಂಗೆ ಎತ್ತಿಗೆ ಬಿಡಬೇಕು. ಇಲ್ಲಾಂದರೆ ನಿಜ ನಾನು ಹೇಳಿದ್ನಲ್ಲ ಮೂಡ್ ಸ್ವಿಂಗ್ಸ್ ಅಂತ, ಭಯಂಕರ ನನಗೆ ಮೂಡ್ ಸ್ವಿಂಗ್ಸ್. ಹ್ಯಾಂಡ್ ಇದು ಬಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 29 ಎಷ್ಟುದ್ದ ಇದೆ ನೋಡಿ, ಎಷ್ಟುದ್ದ ಇದೆಲ್ಲ ಹಾಕೋಬೇಕು ಅಂತ ಇಷ್ಟ. ಬಟ್ ಹಾಕೊಂಡು ಎಲ್ಲೋಗ್ಲಿ, ಮನೆಯಲ್ಲೇ ಇರ್ತೀನಿ ನೋಡಿ. ಇದು ಬಂದುಬಿಟ್ಟು ನಮ್ಮ ಫೇವ್ರೆಟ್ ಆಂಟಿ ಮಾಯಾ ಆಂಟಿ ಅಂತ, ನಾವು ಅಲ್ಲಿ ಊರೊಳಗಡೆ ಅಂಗಡಿ ಹಾಕಿದ್ದಾಗ ಅಲ್ಲಿ ಕೊಟ್ಟಿದ್ದು. ಸೊ ಅದು ನಾವು ಹಂಗೆ ಇಟ್ಕೊಂಡಿದ್ದೀವಿ, ಹಾಕಿಲ್ಲ ಯಾತಕ್ಕೂ. ಅವ್ರು ಸಖತ್ ಸಪೋರ್ಟಿವ್ ನಮಗೆ, ಗೊತ್ತಾ, ನಮ್ಮಮ್ಮ ಅಪ್ಪ ಥರನೇ ಅವರು. ನೆಕ್ಸ್ಟ್ ಇದು ವಾಲೆ, ಆ್ಯಕ್ಚುಲಿ ಸೇಮ್ ಇದೇ ಥರ, ಬಟ್ ಇಲ್ಲಿ ಈ ಜುಮ್ಕಿ ಮಾತ್ರ ಮಾಡಲ್ ಸ್ವಲ್ಪ ಡಿಸೈನ್. ಅದು ನಂದು, ಇದು ಅಕ್ಕದು, ಇಲ್ಲ ಇದು ನಂದು, ಇನ್ನೊಂದು ಅಕ್ಕದು. ಈ ಥರನೇ ಕನ್ಫ್ಯೂಸ್, ಯಾವಾಗಲೂ ಜಗಳ. ಇವಾಗಲೇ ಇಸ್ಕೋಬೇಕಂದಾಗ ನಮ್ಮಮ್ಮ ಹತ್ರ ಜಗಳ ಆಡಿ ಈಸ್ಕೊಂಡಿದ್ದು. ಓಕೆನಾ, ಅದಾದಮೇಲೆ ಇದು ಈಸ್ಕೊಂಡ್ಮೇಲೆ ನಂದು ನಮ್ಮ ಅಕ್ಕದು ಯಾವಾಗಲೂ ಜಗಳ. ಅಲ್ಲ ಇದು ನನ್ನ ಒಲೆ, ಇಲ್ಲ ನನ್ನ ಒಲೆ ಅಂದ್ಕೊಂಡು. ಬಟ್ ಇದು ನಂದು ನೋಡ್ಕೊಳ್ಳಿ, ಪಕ್ಕ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಅಕ್ಕ ನನ್ನ ಹತ್ರ ಜಗಳ ಆಡ್ತಾಳೆ, ಅಲ್ಲ ಅದು ನಂದು ಅಂತ. ಯಾಕಂದರೆ ಸೇಮ್ ಇದೆ, ಈ ಜುಮ್ಕಿ ಮಾತ್ರ ಡಿಫ್ರೆಂಟು. ಸೊ ಅದಕ್ಕೆ ನೆಕ್ಸ್ಟ್ ಇದು ಸಿಂಪಲ್. ಅದಾದ ಮೇಲೆ ಇದು ಬಂದುಬಿಟ್ಟು ಸರಕ್ಕೆ ಬಂದಿದ್ದು, ಅದು ಸರ ತೋರಿಸ್ತೀನಿ. ಇದಕ್ಕೆ ಈ ಇವಾಗ ತೋರಿಸಿದ್ವಲ್ಲೇ ಫ್ರೀ ಬಂದಿತ್ತು, ಫ್ರೀ ಅಲ್ಲ ಅದ್ರ ಜೊತೆ ಬಂದಿತ್ತು. ಇದು ನಮ್ಮ ಅಕ್ಕ ಈಸ್ಕೊಂಡಿದ್ದು, ಅವಳು ಕೊಟ್ಟಿದ್ದೋ ಗೊತ್ತಿಲ್ಲ ಯಾರೋ, ಬಟ್ ಇದು ನಮ್ಮ ಅಕ್ಕ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಶಾಪಲ್ಲಿ ನನಗೆ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ತೋರಿಸ್ತೀನಿ ಮತ್ತೆ ಬಿದ್ದೋಯ್ತು. ನಮ್ಮಪ್ಪ ಬಂದರು. ಸೊ ನಿನ್ನೆ ಆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನಂಗೆ ಸ್ವಲ್ಪ ಇದೆ ಅಷ್ಟೇ, ತೋರಿಸ್ತೀನಿ. ಮತ್ತು ನಿನ್ನೆ ನಮ್ಮ ಅಣ್ಣ ಬಂದಿದ್ದರು, ಚಿಕನ್ ಮಾಡಬೇಕು ಅಂತ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರು ಕ್ಯಾರ ಮಾಡ್ತಾಯಿದ್ರು. ಹಂಗೆ ಟೈಮ್ ಆಯಿತು, ಅದಕ್ಕೆ ಮಾಡಿಲ್ಲ.
ತೋರಿಸ್ತೀನಿ ಬೆಳಗ್ಗೆಯಿಂದ ಇವತ್ತು ಯಾಕೋ ಕರೆಂಟೇ ಕರೆಕ್ಟಾಗಿಲ್ಲ ಗೊತ್ತಾ. ಮತ್ತು ಇದೊಂದು ಸಿಂಪಲ್ ಇಯರಿಂಗ್ಸ್ ನೋಡಿ, ಇದು ರಿಂಗು ಗೈಸ್. ಜಾಸ್ತಿ ದೊಡ್ಡದಲ್ಲ ಅಂತ. ಇದು ನೋಡಿ, ಇದು ಅಷ್ಟೇ ಜುಮ್ಕಿ ಕಿತ್ತೋಗ್ಬಿಟ್ಟೈತೆ. ಅದಕ್ಕೆ ನೋಡಿ ಹಂಗೆ ಇವತ್ತು ವಾಲೆ ಏನೂ ಇಕ್ಕಿಲ್ಲ, ಯಾಕಂದರೆ ಎಣ್ಣೆ ಇಟ್ಕೊಂಡಿದ್ದೀನಿ, ಮನೇಲೇ ಇರ್ತೀನಿ ಅಂದ್ಬಿಟ್ಟು. ಇದು ರೆಡ್ ಕಲರ್ ಸಿಂಪಲ್ ಕುರ್ತೀಸ್ಗೆಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಅದಾದಮೇಲೆ ಇದು ಇರೋದೇ ಇಷ್ಟು. ನೆಕ್ಸ್ಟು ದಿಸ್ ಒನ್ ಚೆನ್ನಾಗಿದೆಯಾ? ಇದು ಯಾವುದೋ ಸೆಟ್ಟಿಗೆ ಬಂದಿರೋದು ವಾಲೆ, ನಾವು ಯಾರು ಹಾಕೋಣಲ್ಲ, ಬಟ್ ಇರಲಿ ಅಂತ. ಇವಾಗ ನಾವು ಒಬ್ಬರೇ ಹಾಕ್ಕೊಳಲ್ಲ, ಯಾರಾದರೂ ರಿಲೇಷನ್ಸ್ ಅವ್ರು ಬಂದರೆ ಅಕಸ್ಮಾತು ಅವ್ರಿಗೇನಾದರೂ ಬೇಕಂದರೆ ಆ ಥರ ಅವ್ರಿಗೆ ಕೊಡ್ತೀವಿ ಹಾಕ್ಕೊಳ್ಳಿ ಅಂತ. ನೆಕ್ಸ್ಟ್ ಇದೊಂದು ಆ್ಯಂಡ್ ನೋಡಿ ರಿಂಗು ಇನ್ನೂ ಇದೆ. ಇದು ನನ್ನ ಸ್ಟೋನ್ ಉದ್ರೋಗಿದೆ, ಇದು 2 ಸ್ಟೋನು, ಬಟ್ ಆದರೂ ಇಷ್ಟ, ಚೆನ್ನಾಗಿ ಕಾಣುತ್ತೆ ಕೈ ತುಂಬ. ಇದು ಅಷ್ಟೇ, ಈ ಥರದ್ದು 3 ಇದೆ ಅಷ್ಟೇ. ಮತ್ತು ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ನನಗೆ ಈ ಥರದ್ದು ಎಷ್ಟಿಷ್ಟ, ಸ್ಯಾರಿ ಪಿನ್ ಇದು, ಓಕೆನಾ. ಬಟ್ ಸ್ಯಾರಿಗೆ ಹಾಕ್ಕೊಂಡ್ರೆ ಅದೊಂಥರ ಓವರಾಗಿ ಕಾಣುತ್ತೆ, ನಮಗೆ ಹಾಕ್ಕೊಳಲ್ಲ ನಾನು ಸ್ಯಾರಿಗೆಲ್ಲ ಈ ಥರದ್ದು. ಬಟ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ಅಷ್ಟೇ, ಒಂದಿನಕ್ಕೆ ಹಾಕಿಲ್ಲ, ಬಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ನೋಡಿ ಗೈಸ್, ಚೆನ್ನಾಗಿದೆಯಲ್ಲ ರಿಂಗು. ಇದು ಈ ವಾಲೆ ನನಗೆ ಎಷ್ಟು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ನಾನು ಹಾಕೋದೇ ಇಲ್ಲ. ಯಾವಾಗ ಅಂದರೆ ನಾನು 7th 8th ಇದ್ದಾಗ ಈ ವಾಲೆ ನಮ್ಮ ಮಮ್ಮಿ ನನಗೆ ಇಸ್ಕೊಟ್ಟಿದ್ದು ಬರ್ತಡೆಗೆ ಅಂತ. ಇದು ಸರನೂ ಐತೆ, ಬಟ್ ಅದು ಈಗಿಲ್ಲ. ಅಂದರೆ ಇದು ಈಸ್ಕೊಂಡಾಗ ಸರನೂ ಬಂದಿತ್ತು. ನಮ್ಮಮ್ಮ ಹೆಂಗಂದರೆ ಇವಾಗ ಏನಾದರೂ ತರಕಾರಿ ಇಲ್ಲ ಮನೆಗೆ ರೇಷನ್ ತಗೊಬಂದಾಗ ಕಾಸು ಮಿಕ್ಕಿರುತ್ತಲ್ಲ 10-20, ಅದನ್ನೆಲ್ಲ ಕುಡಿಕೆ ನನಗೂ ನಮ್ಮ ಅಕ್ಕಗೆ ಬರ್ಡೇ ಗಿಫ್ಟೆಲ್ಲ ಇಸ್ಕೊಡೋರು. ಆ ಥರ ನನಗೆ ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಒಂದು ಇದು ಇಸ್ಕೊಟ್ಟಿತ್ತು. ಅದು ಬ್ಯೂಟಿ ಪಾರ್ಲರಲ್ಲಿ. ಎಷ್ಟು ವಾದ ಮಾಡಿ 700 ರೂಪಾಯೋ 800 ರೂಪಾಯೋ ಅವಾಗ. ಸರನೂ ಚೆನ್ನಾಗಿತ್ತು, ವಾಲೆನೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಟ್ ಸರ ಆ್ಯನಿವಲ್ ಡೇಗೆ ಹಾಕ್ಕೊಂಡು ಹೋಗಿದ್ನಾ, ಆಮೇಲೆ ಮಿಸ್ ಆಗೋಯ್ತು, ಸಿಗಲಿಲ್ಲ. ಬಟ್ ವಾಲೆ ಮಾತ್ರ ಹಂಗೆ ಇದೆ, ಅಷ್ಟು ಸ್ಪೆಷಲ್. ಆವಾಗ ನಾವು ಅಷ್ಟೇ 1 ರೂಪಾಯಿಗೆ ನಮ್ಮಮ್ಮ ಅಪ್ಪ ಎಷ್ಟು ಕಷ್ಟಪಡೋರು. ಅವಾಗ ನಮ್ಮಮ್ಮ ಅಂತ ಇಸ್ಕೊಟ್ಟಿದ್ದಾರೆ ಅಂದರೆ ಗ್ರೇಟ್. ಆ್ಯಂಡ್ ದಿಸ್ ಒನ್ ಇದು ಅಷ್ಟೇ ಫೋಲ್ಡ್ ಆಗಿದೆ. ನೋಡಿ ಚೆನ್ನಾಗಿದೆಯಲ್ಲ ಸಿಂಪಲಾಗಿ. ಇದೆಲ್ಲ ನನ್ನ ಕಲೆಕ್ಷನು, ನಮ್ಮ ಅಕ್ಕ ಕಲೆಕ್ಷನು, ನಮ್ಮ ಮಮ್ಮಿ ಕಲೆಕ್ಷನ್ ಅಂತ ಏನಿಲ್ಲ. ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಈಸ್ಕೊಡೋದು. ಸೇಮ್ ಅದು, ಇದು ಸೇಮ್, ಅದು ಸೇಮ್ ಡಿಸೈನ್, ಆ ಥರ ಈಸ್ಕೊತೀವಿ. ಬಟ್ ಏನು ಅಂತ ಅಂದರೆ ಜಾಸ್ತಿ ನಮ್ಮ ಅಕ್ಕನೇ, ಓಕೆನಾ. ನೆಕ್ಸ್ಟ್ ಇದು ನನಗಿಷ್ಟ ಆಯಿತು ಅಂತ ನಾನು ನಮ್ಮ ಶಾಪಲ್ಲೇ ತೊಗೊಂಡಿದ್ದೆ ಆಯಿತಾ. ಬಟ್ ಆಸೆ ಪಟ್ಟು ತೊಗೊಂಡೆ. ಇದು ತಿರ್ಪ ನೋಡಿ ಎಷ್ಟು ದಪ್ಪ ಇದೆ. ನನ್ನ ಕಿವಿ ತುತ್ತು ತುಂಬ ಚಿಕ್ಕದು, ಆಗಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಇದು ಕೆಳಗಡೆ ಅದು ಡ್ಯಾನ್ಸಿಂಗಲ್ಲಿದ್ದು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಕೆಳಗಡೆ ಮುರಿದೋಗ್ಬಿಟ್ಟಿದೆ. ಅಷ್ಟಿಷ್ಟು ಮಾತ್ರ ಹುಡುಗಿ, ಅದು ಕೆಳಗಡೆ ಕಾಲಿರ್ತಾಯಿತ್ತು, ಹಿಂಗೆ ಡ್ಯಾನ್ಸ್ ಮಾಡ್ತಾಯಿತ್ತು ನಡೆಯುವಾಗೆಲ್ಲ. ಬಟ್ ಅದು ಮುರಿದೋಗ್ಬಿಟ್ಟೈತೆ ನೋಡಿ. ಈ ಥರ ರ್ಯಾಪರಲ್ಲಿ ಹಾಕಿ ಹಿಂಗೆ ಇಟ್ಬಿಡೋದು. ಇದು ನನ್ನ ಬರ್ಡೇದೆ, ಅದು ನಿನ್ನೆ ತೋರಿಸಿದ್ನಲ್ಲ, ಅದರಲ್ಲಿ ಒಂದೈತೆ, ಇದರಲ್ಲಿ ಒಂದೈತೆ. ಮತ್ತೆ ಅದನ್ನು ತೊಗೊಬರೋಕ್ಕಾಗಲ್ಲ. ಬಟ್ ಇದೇ ಬರ್ಡೇಗೆ ಪ್ರಿನ್ಸಸ್ ಬರ್ಡೇ ಡ್ರೆಸ್ ನಮ್ಮ ಅಕ್ಕ ನನಗೆ ಈಸ್ಕೊಟ್ಟಿದ್ದು, ಬೇಬಿ ಪಿಂಕ್ ಕಲರ್. ಅದಕ್ಕೆ ವಾಲೆ ಇದು
ಆ ಬಟ್ಟೆ ಮಾತ್ರ ಸೂಪರಾಗಿದೆ. ನಾನು ಫಸ್ಟು ಲಾಂಗ್ ಪ್ರಿನ್ಸಸ್ದು ಫ್ರಾಕ್ ಹಾಕಿದ್ದಿದ್ದಂದರೆ ಅದು ನನ್ನ ಬರ್ಡೇಗೆ. ನಮ್ಮ ಅಕ್ಕ ಅಂತೂ ನನಗೆ ಯಾವುದಕ್ಕೂ ಕಮ್ಮಿ ಮಾಡಲ್ಲ, ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ ಹಂಗೆ. ಆ್ಯಂಡ್ ನೋಡಿ, ಇದು ಮೈ ಆಂಟಿ ನೆನೆ ತೋರಿಸಿದ್ನಲ್ಲ, ಅವ್ರು ಕೊಟ್ಟಿದ್ದು ನನಗೊಂದು, ನಮ್ಮ ಅಕ್ಕಗೊಂದು ಒಂದು ಅಂತ ಮ್ಯಾಚಿಂಗ್ ಸೇಮ್ ನೋಡಿ. ಇದೊಂದು ಡೈರಿ, ಇದೆಷ್ಟು ಉದ್ದ ಅಂದರೆ ಎರೆ ಹಾಕ್ಕೊತೀನಿ. ಇದು ನೋಡಿ ಎಷ್ಟು ಉದ್ದ, ಇಲ್ಲಿ ಗಂಟ ಬರುತ್ತೆ ಗೈಸ್. ನನಗೆ ಅಕ್ಕಗೆ ಅಂತ ಅವ್ರು ಮಾರ್ಕೆಟ್ಗಂತೆ ಹೋದಾಗ ತಂದಿರೋದು 2 ಸೆಟ್ಟು. ಈ ವಾಲೆ ಅಂತೂ ಸಖತ್ತು, ನೀವು ಹೆಂಗೆ ಬೇಕೋ ಹಾಕೋಬೋದು. ಅಯ್ಯೋ ಸ್ಟಕ್ ಆಗಿಬಿಟ್ಟೈತೆ ನೋಡಿ. ಅದಕ್ಕೆ ನನಗೆ ಅರ್ಧ ಈ ಚುಮ್ಕಿಗಳೆಲ್ಲ ಈಸ್ಕೊಬೇಕಂದ್ರೆ ಬೇಜಾರು. ಬಟ್ ನೋಡಿ, ಇದ್ರ ಕೆಳಗಡೆ ಇನ್ನೂ ಇಷ್ಟೇ ಬೇಕಾದರೂ ಹಾಕೋಬೋದು ಸಿಂಪಲಾಗೆ. ಅದ್ರ ಕೆಳಗಡೆ ಇನ್ನೂ 2 ಎಕ್ಸ್ಟೆನ್ಷನ್ ಇದೆ. ಓಕೆನಾ, ನಾವು ಏನಕ್ಕೂ ತೆಗ್ದಿರೋದು ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಇದು 3 ಇದೆ. ಓಕೆನಾ, ಇದು 1 2 3, ಇದರಲ್ಲೂ ಅಷ್ಟೇ 1 2 3. ನಾವು ಬೇಕಂದ್ರೆ ಕೆಳಗಡೆ ಇಲ್ಲಿ ಕೊಕ್ಕಿದೆ, ಇದು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಇಷ್ಟು ಉದ್ದ ಆಯಿತು ನೋಡಿ. ನೆಕ್ಸ್ಟು ಈ ವಾಲೆ ನನಗೂ ಇಷ್ಟ ಆಯಿತು, ನಮ್ಮ ಅಕ್ಕಗೂ ತುಂಬ ಇಷ್ಟ ಆಯಿತು. ಬಟ್ ಇದು ನನ್ನ ಮುಖಕ್ಕೆ ಚೆನ್ನಾಗೇ ಕಾಣಲ್ಲ, ಬ್ಲ್ಯಾಕ್ ಆ್ಯಂಡ್ ರೆಡ್ ಮಿಕ್ಸ್. ಅಯ್ಯೋ ಸೊಟ್ಟಿಗೆ ಹೋಗ್ಬಿಟ್ಟೈತೆ, ಬೆಂಡಾಗಿಬಿಟ್ಟಿದೆ ನೋಡಿ. ಇದೊಂಥರ ಚೆನ್ನಾಗೈತೆ. ಇಲ್ಲಿ ಕೆಳಗಡೆ ಚೈನು, ಮೇಲೆ ಹಿಂಗೆ ಎಷ್ಟು ಚೆನ್ನಾಗಿದೆಯಲ್ಲ. ನನಗೂ ಇಷ್ಟ ಆಯಿತು, ನಮ್ಮ ಅಕ್ಕಗೂ ಇಷ್ಟ ಆಯಿತು. ಬಟ್ ನಮ್ಮ ಅಕ್ಕಗಂತೂ ಸೂಪರಾಗಿ ಕಾಣುತ್ತೆ, ನನಗೆ ಚೆನ್ನಾಗಿರಲ್ಲ ನೋಡಿ. ಯಾವಾಗಾದರೂ ಟ್ರೈ ಮಾಡ್ತೀನಿ. ಸಿಮೆಂಟ್ ಆ್ಯಂಡ್ ವೈಟ್ ಕಲರ್, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಕಿವಿ ತುಂಬ ಆಗುತ್ತೆ, ಕರೆಂಟ್ ಬಂತು ಇವಾಗ. ಚೆನ್ನಾಗಿದೆಯಲ್ಲ. ಮತ್ತು ಬಟ್ ನಾಟ್ ದಿ ಲೀಸ್ಟ್, ಇದೊಂದು ಪ್ಯಾಕೆಟ್ ಇದೆ. ಇದರಲ್ಲಿ ಅರ್ಧ ನಮ್ಮ ಟಿ ವಿ ಕೂಡ ಮಾತಾಡುತ್ತೆ ಗೈಸ್. ಇಲ್ಲಿ ನೋಡಿ, ಇದರಲ್ಲಿ ಅರ್ಧ ಬಂದ್ಬಿಟ್ಟು ಮ್ಯಾಚಿಂಗ್ ಇದೆ, ಇನ್ನು ಅರ್ಧ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಒಂದೊಂದೇ ಒಲೆ ಇರೋದು. ಬಟ್ ನಾವು ಅದನ್ನ ಬಿಸಾಕಲ್ಲ, ಯಾಕಂದರೆ ಎಲ್ಲೋ ಇಕ್ಕಿರ್ತೀವಿ, ಅದು ಆ ಟೈಮಿಗೆ ಸಿಕ್ಕಿರಲ್ಲ ಅಷ್ಟೇ. ಸೊ ಸಿಕ್ಕಿದಾಗ ಎತ್ತಿ ಮ್ಯಾಚಿಂಗ್ ಮಾಡ್ಕೊಳೋದು, ಅದಕ್ಕೆ ಬಿಸಾಕಿಲ್ಲ. ಇವಾಗ ಇದರಲ್ಲಿ ತೋರಿಸ್ತೀವಿ ಎಷ್ಟು ಮ್ಯಾಚಿಂಗ್ ಇದೆ, ಎಷ್ಟು ಮ್ಯಾಚಿಂಗ್ ಇಲ್ಲ ಅಂತ ನೋಡಿ. ಇದು ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಈ ಥರ ಸೇಮ್ ಇದೇ ಥರ ಪರ್ಪಲ್ ಇದೆ, ಗ್ರೀನ್ ಇದೆ. ಬಟ್ ಒಂದೊಂದೇ ಇದೆ, ಇನ್ನೊಂದು ಎಲ್ಲೋಗಿದೆಯೋ ಗೊತ್ತಿಲ್ಲ. ಅದು ಇವಾಗೆಲ್ಲ ಹಾಕ್ಕೊಂಡು ಹೋಗಿರ್ತೀವ, ಅದನ್ನು ಬಿಚ್ಚಿ ಹಂಗೆ ಇಕ್ಬಿಟ್ಟಿರ್ತೀವಲ್ಲ ಅಂದರೆ ಅಲ್ಲಿ. ಸೊ ಅದನ್ನು ಮತ್ತೆ ಹುಡ್ಕೋದಕ್ಕೆ ಕಷ್ಟ. ಸೊ ಹುಡುಕ್ದಾಗ ಅದು ಸಿಗಲ್ಲ. ಸುಮ್ಮನೆ ಏನೋ ಕೇರ್ಲೆಸ್ ಆಗಿದ್ದಾಗ ಹುಡುಕೋದೇ ಬೇಡ, ಹಂಗೆ ಸಿಗುತ್ತೆ. ನೆಕ್ಸ್ಟ್ ಇರಿ, ಯಾವುದಾದೋ ವಾಲೆ ತೋರಿಸ್ತಾ ಇದೆ ನೋಡಿ. ಇದು ಅಷ್ಟೆ, ಇದು ಹಿಂಗೆ ಇರೋದು, ಹಿಂದೆ ಏನಿಲ್ಲ. ಓಕೆನಾ, ಇಷ್ಟೆ. ಇನ್ನೊಂದು ಬಂದುಬಿಟ್ಟು ದಿಸ್ ಒನ್ ಆ್ಯಂಡ್ ಇದು ಬಂದುಬಿಟ್ಟು ಇಷ್ಟೊಂದು ಸಿಮೆಂಟ್ ವೈಟ್ ತೋರಿಸಿದ್ನಲ್ಲ, ಆ ಥರ ಬ್ರೌನ್ ಮತ್ತು ವೈಟ್ ನೋಡಿ. ಬ್ರೌನ್ ಮತ್ತು ವೈಟು ಗಲ್ ಕೇಳಿಸ್ತೈತೆ ಸೌಂಡು, ಗಲ್ ಅಂತೈತೆ. ಇದು ಅದರಲ್ಲಿ ಹಾಕಿರ್ತೀವಿ ನೋಡಿ. ಇವೆರಡು ಸೇಮ್ ಪ್ಯಾಟ್ರನಲ್ಲಿದೆ, ಸೊ ಒಂದರಲ್ಲಿ ಹಾಕಿರ್ತೀನಿ. ಆ ಥರ ಹುಡ್ಕೋಕ್ಕೆ ಈಸಿ ನೋಡಿ. ಇದು ಅಷ್ಟೇ, ಅಂಗಡಿಯಲ್ಲಿ ಇದ್ದಿದ್ದು ತೊಗೊಂಡಿರೋದು ನಾನು, ಚೆನ್ನಾಗೈತೆ ಅಂತ. ಓಹ್, ಅಲ್ಲಿ ಅಜ್ಜಿ, ನಾನು ಅಂಗಡಿಗೆ ಯಾರೋ ಬಂದರು ಅಂದ್ಕೊಂಡೆ, ಅವ್ರ ಅಜ್ಜಿ, ನಮ್ಮ ಅಜ್ಜಿ ನೋಡಿ. ಯಾವ್ದಾನ ಒಂದು ಡ್ರೆಸ್ ಹಾಕೊಂಡು ಹೋಗಿರ್ತೀನಿ, ವಾಲೆಗಳಿರ್ತಾವಲ್ಲ ಅಂಗಡಿಯಲ್ಲಿ, ಚೆನ್ನಾಗಿರೋದು ಎತ್ತಾಕೊಂಡ್ಬಿಡೋದು, ಅಷ್ಟೇ ಗೈಸ್, ಅಷ್ಟೇ. ನೆಕ್ಸ್ಟು ಇದು ನಕ್ಷತ್ರ ಸ್ಟಾರ್
ಇದು ನಮ್ಮ ಅಕ್ಕದು, ನಾನು ಒಂದಿನಕ್ಕೂ ಹಾಕಿಲ್ಲ. ನಾವು ವಾಲೆ ನೋಡಿದ್ರೆ ನಂಗೆ ಇಷ್ಟ ಆಗಲ್ಲ, ಸೊ ಹಾಕಿಲ್ಲ. ಇನ್ನೆಲ್ಲ ಒಂದೊಂದೇ ಇದೆ, ಶೆಟ್ಟಿಂಗ್ ಆಗಬಾರ್ದಿತ್ತು. ಇದು ನೋಡಿ ಬ್ಲೂ ಕಲರ್, ಒಂದು ಅದರಲ್ಲಿದೆ, ಒಂದು ಇದರಲ್ಲಿದೆ ವಾಲೆ. ಸೊ ನೋಡಿ ಹಂಗೆ ಸಿಗುತ್ತಂತ ನಾವು ಬಿಸಾಕಲ್ಲ. ಇದು ಬಂದ್ಬಿಟ್ಟು ಇದು ನನ್ನ ಬರ್ಡೇ ಗಿಫ್ಟು, ಬಟ್ 10th ಸ್ಟ್ಯಾಂಡರ್ಡ್ ಅನಿಸುತ್ತೆ. ನನಗೂ ಆವಾಗ ಬಂದುಬಿಟ್ಟು ನನ್ನ ಬರ್ಡೇಗೆ ಊರಿನಿಂದ ಎಲ್ಲ ಬಂದಿದ್ರು. ಕೋಲಾರ ಮತ್ತು ಸಿಟಿಯಲ್ಲಿ ಸ್ವಲ್ಪ ಜನ ಇದ್ದಾರೆ, ನಮ್ಮ ಚಿಕ್ಕಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಸೈಡು. ಅಂದರೆ ನಮ್ಮ ಅಪ್ಪ ಸೈಡು ಎಲ್ಲ ಇಲ್ಲೇ ಇರೋದು, ಅಪ್ಪ ಸೈಡಲ್ಲ ತಾತ ಸೈಡು ಅವರೆಲ್ಲ ಬಂದಿದ್ರು. ನಮ್ಮ ದೊಡ್ಡಪ್ಪ ಅವರು, ನಮ್ಮ ತಾತ ಅವ್ರ ಅಣ್ಣ ಕೂಡ ಬಂದಿದ್ದರು. ಅದು ಆವಾಗ ಇದು ಇಸ್ಕೊಂಡಿದ್ದು ವಾಲೆ ಡ್ರೆಸ್ಸಿಗೆ. ಸೇಮ್ ಇದೇ ಥರ ರೆಡ್ ಕಲರ್ ನಮ್ಮ ಅಕ್ಕದು, ಬ್ಲೂ ಕಲರ್ ನಂದು. ಬಟ್ ಡ್ರೆಸ್ ಮಾತ್ರ ಇಬ್ಬರು ಒಂದೇ ಥರ ಇಸ್ಕೊಂಡಿದ್ದು. ಆ್ಯಂಡ್ ಇದು ನೋಡಿ, ಆ್ಯಂಡ್ ಇದು ನೋಡಿ, ಇದೇನೋ ಮೆತ್ಕೊಂಡಿದೆ, ಅದು ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಬ್ಲೂ ಕಲರ್, ರೆಡ್ ಕಲರ್ ಒಂದೊಂದೇ ಇದೆ, ಇನ್ನೊಂದೊಂದು ಎಲ್ಲೋಗಿದೆ ಗೊತ್ತಿಲ್ಲ. ಅವ್ರ ತವ್ರ ಮನೆಗೆಲ್ಲ ಹೋಗ್ಬಿಟ್ಟೈತೆ ಓಡಿ. ಇನ್ಯಾವ್ದು ಮ್ಯಾಚಿಂಗ್ ಇದೆ? ಈ ವಾಲೆ ನನ್ನ ಫ್ರೆಂಡು, ಅವಳ ಹೆಸರು ನಾನು ತೆಗಿಯಲ್ಲ, ಸೊ ಇವಾಗ ನಾವು ಮಾತಾಡ್ತಿಲ್ಲ, ಹಂಗೆ ತೆಗಿಯೋಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ ಕೊಟ್ಟಿದ್ದು ಒಂದು, ನಮ್ಮ ಅಕ್ಕ ಮುರಿದಾಗ್ಬಿಟ್ಲು, ಇನ್ನೊಂದು ಐತೆ. ಬಟ್ ಫ್ರೆಂಡ್ ಮಾತಾಡ್ತೀವೋ ಇಲ್ವೋ, ಏನೋ ಕೊಟ್ಟಿದ್ದಾರೆ ಅಂದರೆ ಅದನ್ನ ಇಟ್ಕೊಳೋ ಅಭ್ಯಾಸ ನನಗೆ. ಯಾಕಂದರೆ ಅವ್ರು ಇವಾಗ ಜಗಳ ಆಡಿರ್ಬೋದು, ಬಟ್ ಪಾಸ್ಟಲ್ಲಿ ನಾವು ಚೆನ್ನಾಗಿದ್ರಲ್ಲ, ಆ ಮೆಮೊರೀಸ್ ಎಲ್ಲ ನಂಗೆ ಬೇಕಲ್ಲ. ಸೊ ಅವ್ರ ನೆನಪಿಗಾಗಿ ಈ ಥರ ಇಟ್ಕೊತೀನಿ ನಾನು. ಫ್ರೆಂಡೇ ಆಗಲಿ, ನನ್ನ ಶತ್ರುನೇ ಆಗಲಿ, ಏನೇ ಒಂದು ಕೊಡಲಿ ನಾನು ಬಿಸಾಕೋದೇ ಇಲ್ಲ. ಅದೇನೋ ಒಂಥರ ನನ್ನ ಹ್ಯಾಬಿಟ್. ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಮುಖಕ್ಕಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಬಟ್ ಏನು ಮಾಡೋದು ನೋಡಿ, ನಾನು ಕರ್ರಗಿದ್ದೀನಿ ಇವಾಗ, ಎಣ್ಣೆ ಹಚ್ಕೊಂಡೋದಕ್ಕೆ ಕಾಣ್ತಾ ಇಲ್ಲ. ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ಹಾಕ್ಕೋಬೇಕು ಅಂತ ಆಸೆ, ಬಟ್ ಇದು ಮನೆಗೆ ಬಂದಾಗಿನಿಂದನೂ ಒಂದೇ ಐತೆ, ಇನ್ನೊಂದೆಲ್ಲೋ ಗೊತ್ತಿಲ್ಲ. ನಾನು ಜಾಸ್ತಿ ಈ ಥರ ಚಿಕ್ಕದಾಗಿರೋದೇ ಹಾಕ್ಕೊಳೋದು, ಸೊ ಅದಕ್ಕೆ ನನಗೆ ಗೋಲ್ಡ್ ಅದು ಇದೆಲ್ಲ ಆಗಲ್ಲ. ಚೆನ್ನಾಗಿದೆ ಒಂದು ರೇಂಜ್ಗೆ, ನೋಡೋಣ ಹುಡ್ಕೋಣ ಇನ್ನೊಂದು. ಮತ್ತು ಇದು ಅಷ್ಟೇ ಒಂದೇ ಇದೆ, ಇದು ಒಂದೇ ಇದೆ. ಅದಾದ ಮೇಲೆ ಇದು ಒಂದೇ ಇದೆ. ಇಲ್ಲ, ಬ್ಲೂ ಎರಡಿದೆ ಗೈಸ್, ಸಾರಿ, ಈ ಬ್ಲೂ ಎರಡಿದೆ. ನೋಡಿ ಇದು ಎರಡಿದೆ. ಮತ್ತು ಇದು ಬೇರೆ ಬೇರೆ ಒಂದೊಂದೇ ಇದೆ. ಬಟ್ ಇದು ಅಷ್ಟೇ, ಇದು ನಾನು ನಮ್ಮ ಜಾತ್ರೆದಲ್ಲಿ ಇಸ್ಕೊಂಡಿದ್ದು, ಉಸ್ಕೂರು ಜಾತ್ರೆದಲ್ಲಿ. ಇಷ್ಟೊಂದು ದಿನ ಹಾಕ್ಕೊತಿದ್ದೆ, ಅಂದರೆ ಯಾವ ಫಂಕ್ಷನ್ಗೂ ಹೋಗಲಿ, ಯಾವ್ದು ಇದಕ್ಕೂ ಹೋಗಲಿ ಈ ವಾಲೆ ಇರಲೇಬೇಕು ನನಗೆ. ಬಟ್ ಇವಾಗ ಇದೂ ಒಂದೇ ಒಂದಿದೆ. ಆ್ಯಂಡ್ ಇದೂ ನಮ್ಮ ಮಮ್ಮಿ ಇಸ್ಕೊಟ್ಟಿರೋದು ನಮ್ಮ ಅಕ್ಕಗೆ. ಅದೇ ಅವಾಗ ಹೇಳಿದ್ನಲ್ಲ ಸ್ಟೋರಿ, ಅದರಲ್ಲಿ ಇದು ಲೋಟಸ್ ಆವಾಗಲೇ ಒಂದೇ ಇದೆ ಅಂತ ತೋರಿಸಿದ್ನಲ್ಲ, ಅದಿಲ್ಲೇ ಇದೆ. ತೋರಿಸಿಲ್ವಾ ಏನೋ ಗೊತ್ತಿಲ್ಲ, ಇದೊಂದೇ ಇದೆ. ಆ್ಯಂಡ್ ಇದೊಂದು ಚಿಕ್ಕದು, ಇದು ಒಂದೇ ಇದೆ, ಇದು ಒಂದೇ ಇದೆ, ಇದು ಒಂದೊಂದೇ ಇದೆ. ಇಂಥದ್ದು 3-4 ಇದೆ, ಬಟ್ ಅದು ಬೇರೆ ಬಾಕ್ಸಲ್ಲಿದೆ, ಅದು ಫುಲ್ ಕೆಳಗಡೆನಂತ ತೆಗ್ದಿಲ್ಲ. ಬಟ್ ಒಂದು ಮಾತ್ರ ಇಲ್ಲಿ ಚಿಕ್ಕೈತೆ. ಇದು ನಮ್ಮ ಅಕ್ಕಗೆ ಯಾರೋ ಫ್ರೆಂಡ್ ಯಾರೋ ಕೊಟ್ಟಿದ್ದು. ಇದು ಅಷ್ಟೇ ಒಂದೇ ಇದೆ ಸದ್ಯಕ್ಕೆ. ಇದು ನಮ್ಮ ಅಕ್ಕ ಆನ್ಲೈನ್ ಆರ್ಡ್ರ್ ಮಾಡಿ ತೊಗೊಂಡಿದ್ದು, ಇದರಲ್ಲಿ ಬಂದಿದ್ದು ವಾಲೆ. ಸೊ ಇದು ಒಂದೇ ಇದೆ, ಇದು ಒಂದೇ ಇದೆ, ಇದು 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 ಒಂದೇ. ಆ್ಯಂಡ್ ಇದು ರಿಂಗ್, ಇವು ಅಷ್ಟೇ ಒಂದೊಂದೇ ಇದ್ದಾವೆ. ಮತ್ತು ಇದೊಂದು ವಾಲೆ, ಇದು ನನ್ನ ಅಂಗಡಿಯಲ್ಲಿ ತೆಗ್ದಿತ್ತು, ಒಂದೇ ಐತೆ. ಇದು ಬಂದ್ಬಿಟ್ಟು ಮೇ ಬಿ ನಮ್ಮ ದೊಡ್ಡಮ್ಮ ವಾಲೆ ಅನಿಸುತ್ತೆ, ಇಲ್ಲ ನಮ್ಮದೇನೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ನಮ್ಮ ದೊಡ್ಡಮ್ಮಂದೇ ಅನಿಸುತ್ತೆ. ಇದು ಒಂದೇ ಇದೆ. ಇಲ್ಲಿ ಬಂದಾಗ ಬೇರೆ ವಾಲೆ ಈಸ್ಕೊಟ್ರೆ, ಸೊ ಅದನ್ನು ಇಲ್ಲೇ ಬಿಚ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದು ಒಂದೇ ಇದೆ, ಬಟ್ ಅದು ಕರೆಕ್ಟಾಗಿಲ್ಲ ನೋಡಿ.
ಅದು ಹಿಂದೆ ಕಂಬಿ ಹಿಂಗೆ 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 ಸ್ನೇಕ್. ಆ್ಯಂಡ್ ಲಾಸ್ಟ್ ಇದು ಒಂದಿದೆ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಜುಮ್ಕಿ ಅಂದರೆ ವಾಲೆ ವಿಡಿಯೋ ಇಷ್ಟೇ. ನಿಮಗೆ ನಮ್ಮ ವಾಲೆ ಕಲೆಕ್ಷನ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಮತ್ತು ತಪ್ಪದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇವಾಗ ಪ್ರೆಸೆಂಟ್ 80 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಬಟ್ ನನಗೆ ಫುಲ್ ಹ್ಯಾಪಿ. 20 ಮಾಡಿದ್ರೆ 100 ರೀಚ್ ಆಗ್ತೀವಿ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ಹಾಕೋ ಪ್ರತಿ ರೀಲ್ಸ್ಗೂ ಈ ನಡುವೆ ಫುಲ್ ಚೆನ್ನಾಗಿ ರೀಚ್ ಎಲ್ಲ ಬರ್ತಿದೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ನೋಡಿ ಲೈಕ್ ಮಾಡ್ತಾಯಿದ್ದೀರಾ, ಆಮೇಲೆ ಫುಲ್ಲು ನೋಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.